ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ದಿನಗಳಾಯಿತು ನಿಮ್ಮನ್ನು ನೋಡಿ ಹಾಗೂ ವಿಡಿಯೋಸ್ ಹಾಕಿ. ಸೊ ಇವತ್ತಿನ ಒಂದು ವಿಡಿಯೋ ಒಂದು ರ್ಯಾಂಡಮ್ ವ್ಲಾಗೆ. ಆಫ್ಟರ್ ಎಕ್ಸಾಮ್ ಸ್ವಲ್ಪ ಒಂದು ಬ್ರೇಕ್ ತೊಗೊಳ್ಳೋಣ ಒಂದಿನ ಅಂತ ಹೇಳಿ ಲಿಯಾಗೆ ಹೊರಗಡೆ ಕರ್ಕೊಂಡು ಹೋಗಿದ್ದೀವಿ ಫ್ರೆಂಡ್ಸ್ ಜೊತೆ. ಹಾಗೆ ನನ್ನ ಒಂದು ವೆಯ್ಟ್ ಲಾಸ್ ಅಪ್ಡೇಟ್, ನನ್ನ ಒಂದು ಡೇ ರೋಟೀನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗ್ ಬೇಗನೆ ಎದ್ದೊಳ್ತೀನಿ. ಸಮ್ಟೈಮ್ಸ್ 4 ಗಂಟೆಗೆ ಎಚ್ಚರ ಆಗುತ್ತೆ, ಸಮ್ಟೈಮ್ಸ್ 4:15ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು 5 to 6 1 hour ವಾಕಿಂಗ್ ಮಾಡ್ತೀವಿ. ಸೊ ಆ 1 hour ವಾಕಿಂಗ್ ಬಂದು ಮಿನಿಮಮ್ 5000 ಕೌಂಟು ಇರಲೇಬೇಕು. ಸೊ ಆ ಸ್ಟೆಪ್ಸ್ 5000 ಆದರೆ ಮಿಕ್ಕಿರೋದನ್ನು ನಾವು ಹೇಗೋ ಒಂದು ಸ್ವಲ್ಪ ಕವರ್ ಅಪ್ ಮಾಡಿಕೊಂಡು 10,000 ಸ್ಟೆಪ್ಸ್ನ ರೀಚ್ ಮಾಡ್ಬೋದು. ಸೊ ಈ ಮಾರ್ನಿಂಗ್ ವಾಕಿಂಗ್ ಇದೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ನಾನು ನನ್ನ ಫ್ರೆಂಡ್ ಇಬ್ಬರೇ ಮಾರ್ನಿಂಗ್ ವಾಕಿಂಗನ್ನ ಮಾಡ್ತಾಯಿದ್ದೀವಿ. ಎಲ್ಲರೂ ಅವ್ರ ಪಾಡಿಗವರು ನೆಮ್ಮದಿಯಾಗಿ ನಿದ್ದೆ ಹೋಗ್ತಾ ಇದ್ದಾರೆ. ಕೆಲವರೆಲ್ಲ ಎದ್ದಿರ್ತಾರೆ, ಬಟ್ ಹೊರಗಡೆ ಬಂದಿರಲ್ಲ. ಸೊ ಇಷ್ಟು ನಿಶಬ್ದವಾಗಿದೆ ಗೊತ್ತಾ, ನಮ್ಮ ಅಪಾರ್ಟ್ಮೆಂಟೆಲ್ಲ ತುಂಬ ನಿಶಬ್ದವಾಗಿರುತ್ತೆ. ಸೊ ಹಾಗೆ ನಾನು ಸ್ವಲ್ಪ ಬೇಗ ಬಂದರೆ, ಇಬ್ಬರಲ್ಲಿ ಯಾರಾದರೂ ಬೇಗ ಬಂದರೆ ಒಂದು ರೌಂಡ್ ಮಾಡ್ತಾ ಇರ್ತೀವಿ. ಅಷ್ಟರಲ್ಲಿ ಅವರು ಬಂದು ಜಾಯ್ನ್ ಆಗ್ತಾರೆ. ಸೊ ಯಾರಾದರೂ ಒಬ್ಬರು ಪಾರ್ಟ್ನರ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಆಲ್ಮೋಸ್ಟ್ 2 months ಆಗ್ತಾ ಇದೆ. ಸೊ ಹೀಗೆ ರೀಸೆಂಟಾಗಿ ತಮ್ಮ ಬಂದು ಮನೆಗೆ ಬಂದಿದ್ದ ಊರಿಂದ. ಸೊ ಅವನಿಗೋಸ್ಕರ ಮಾಡಿರೋ ಅಡುಗೆಯಲ್ಲಿ ತಿಂದು ನನಗೆ ಗೊತ್ತಾಗದೆ 61 ಇದ್ದಿದ್ದು 66 kg ಆಗಿದೆ. ಡೈಲಿ ವರ್ಕೌಟ್ ರೊಟೀನ್ ಇದ್ದರೂ ಕೂಡ ಸ್ವಲ್ಪ ಅನ್ಕಂಟ್ರೋಲ್ ಆಗಿ ತಿಂದ್ಬಿಟ್ಟಿದ್ದೀನಿ. ಸೊ ಅಂದರೆ ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ ಇರೋ ಫುಡ್ಗಳನ್ನೇ ತಿಂದಿದ್ದೀನಿ. ಹಾಗಾಗಿ ನನಗೆ ಗೊತ್ತಾಗದೆ ವೆಯ್ಟ್ ಬಂದು ತುಂಬ ಇನ್ಕ್ರೀಸ್ ಆಗಿದೆ. ಸೊ ನಮಗೆ ಈ ಥೈರಾಯ್ಡ್ ಪೇಷಂಟ್ಸ್ಗೆಲ್ಲ ಏನಾಗುತ್ತೆ ಅಂದರೆ, ಫಸ್ಟ್ ನಾವು ರೆಡ್ಯೂಸ್ ಮಾಡ್ತೀವಲ್ಲ ವೆಯ್ಟು, ಸುಮಾರು ದಿನ ತಗೊಳುತ್ತೆ ವೆಯ್ಟ್ ರೆಡ್ಯೂಸ್ ಆಗೋದಕ್ಕೆ. ಬಟ್ ವೆಯ್ಟ್ ಗೇನ್ ಆಗೋದಕ್ಕೆ ಮಾತ್ರ ಒಂದು ಕರೆಕ್ಟ್ ಮೀಲ್ ನೀವು ಪ್ರಾಪರಾಗಿ ನಾವು ತಿನ್ಕೊಂಬಿಟ್ರೆ ಕರೆಕ್ಟಾಗಿ 500 ಹಾಫ್ kgಯಿಂದ 1 kg ತನಕನೂ ಜಾಸ್ತಿ ಆಗಿಬಿಡ್ತೀವಿ. ಸೊ ಈ ಥೈರಾಯ್ಡ್ ಇರೋರಿಗೆ ಬಂದು ಶಾಪನೋ ಏನೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ಬಾಡಿ ಅಂತೂ ಅದೇ ಥರ ಇದೆ. ಸೊ ಒಂದು ಚೆನ್ನಾಗಿ ಮೀಲು ಸ್ವಲ್ಪ ಹೊಟ್ಟೆ ತುಂಬ ತಿಂದ್ಬಿಟ್ಟೆ ಅಂದರೆ ಈ ರೀತಿ ಆಗುತ್ತೆ. ಹಾಗೂ ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ ಇರೋವಂಥದ್ದೇ ಸ್ವಲ್ಪ ಎಲ್ಲ ತಿಂದ್ಬಿಟ್ಟಿದ್ದೀನಿ, ಬಿರಿಯಾನಿ ಚಿಕನ್ನು ಮಟನ್ನು ಅಂತ. ಬಟ್ ಎಲ್ಲದನ್ನು ನಾವು ತಿಂದರೂ ಕೂಡ ಕ್ಯಾಲರೀಸ್ನ ಕೌಂಟ್ ಮಾಡಿಕೊಂಡು ಕಮ್ಮಿಯಾಗಿ ತಿನ್ನಬೇಕು. ಸೊ ಆವಾಗ ನಮ್ಮ ಒಂದು ವೆಯ್ಟು ಹಾಗೆ ಅಟ್ಲೀಸ್ಟ್ ಮೇಂಟೈನ್ ಆಗುತ್ತೆ. ಸೊ ನನಗೆ ಅಂದರೆ ವರ್ಕೌಟ್ ಮಾಡ್ತಾಯಿದ್ದೆ ನಾನು 1 hour, ಆದರೂ ಬಂದು ಇವಾಗ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ನಾವು ಮಾಡಲೇಬೇಕಾಗತ್ತೆ. ಸೊ ನಮ್ಮ ಅಪಾರ್ಟ್ಮೆಂಟ್ ಒಂದು ರೌಂಡ್ ಹಾಕೋದಕ್ಕೆ ಒಂದು 10 to 12 minutes ಆಗುತ್ತೆ. ಒಂದು 800 ಸ್ಟೆಪ್ಸು ಕೌಂಟ್ ಆಗುತ್ತೆ. ನಾವು 3 rounds ಹಾಕಿ ಒಂದು 5 to 10 minutes ಬ್ರೇಕ್ ತಗೊಳ್ತೀವಿ. ಸ್ವಲ್ಪ ಚೆನ್ನಾಗಿ ಮಾತಾಡಿಕೊಂಡು ಕಾಲಿಗೂ ಸ್ವಲ್ಪ ರೆಸ್ಟ್ ಕೊಟ್ಟು ಮತ್ತೆ ನಾವು ವಾಕಿಂಗಿಗೆ ರೆಡಿ ಆಗ್ತೀವಿ. ಸೊ ಕರೆಕ್ಟಾಗಿ ಒಂದು 1 hour 10 minutes ಮಾಡಿದ್ರೆ ಸಾಕು, ನಮ್ಮ ಸ್ಟೆಪ್ಸ್ನ ನಾವು ಅಚೀವ್ ಮಾಡ್ತೀವಿ. ಸೊ ನನ್ನ ರೆಗ್ಯುಲರ್ ಇವಾಗ ರೋಟೀನ್ ಇದೇ ಆಗಿದೆ. ಅದು ಅಲ್ಲದೆ ಸ್ವಲ್ಪ ಎಲ್ಲ ಬಿಸ್ನೆಸ್ಸಲ್ಲೂ ಬ್ಯುಸಿ ಆಗಿರೋದ್ರಿಂದ ನನಗೆ ಡೈಲಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ವೀಡಿಯೋಸು. ಸೊ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ಸಾರಿ ಹೇಳ್ಕೊಳ್ತೀನಿ. ಹಾಗೆ ಖಂಡಿತವಾಗ್ಲೂ ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ ನಾನು ಅಪ್ಲೋಡ್ ಮಾಡೋದಕ್ಕೆ ವೀಡಿಯೋಸ್ನ. ಖಂಡಿತವಾಗ್ಲೂ ನಿಮಗೆ ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ವಾಕಿಂಗೆಲ್ಲ ಮುಗಿತಾ ಬಂತು. ಸೊ ಸನ್ರೈಸ್ ಆಗೋ ಟೈಮು ಆಲ್ಮೋಸ್ಟ್ ನನಗೂ ಟೈಮ್ ಆಯಿತು. ಸೊ ನಾವು ಹೋಗಿ ಇನ್ನೂ ಅಡುಗೆಗಳೆಲ್ಲ ಮಾಡಬೇಕು. ಇವತ್ತು ಹೊರಗಡೆ ಹೋಗ್ತೀವಿ. ಹೊರಗಡೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಕೆಲಸಗಳೆಲ್ಲ ಇದೆ, ಅದೆಲ್ಲ ಮುಗಿಸ್ಕೋಬೇಕು. ಕರೆಕ್ಟಾಗಿ 6 ಗಂಟೆ ಆಗಿದೆ. ನಾನು ಸ್ವಲ್ಪ ಬೇಗ ಬಂದಿದ್ದರಿಂದ ಸ್ಟೆಪ್ಸು ಸ್ವಲ್ಪ ಬೇಗನೆ ಆಗಿದೆ. ಸೊ ಸನ್ರೈಸ್ ಆಗಬೇಕಾದ್ರೆ ಈ ಒಂದು ಮೂಮೆಂಟ್ ಇದೆಯಲ್ವ, ಈ ಮಾರ್ನಿಂಗ್ ಸನ್ರೈಸ್ ಆಗೋದಾಗಲಿ, ಈ ಮಾರ್ನಿಂಗ್ ಟೈಮ್ ವಾಕಿಂಗ್ ಮಾಡೋದು, ಇಲ್ಲ ಏನೋ ನಿಮ್ಮ ಮೀ ಟೈಮ್ ಅಂತ ಕೊಟ್ಕೊಂಡ್ರೆ ಡೆಫಿನೆಟ್ಲಿ ನಾನು ಹೇಳ್ತೀನಿ, ನಿಮ್ಮಷ್ಟು ಹ್ಯಾಪಿಯೆಸ್ಟ್ ಪರ್ಸನ್ಸು ಯಾರೂ ಇರಲ್ಲ. ಲಕ್ಸರಿ ಅಂದರೆ ನಾನು ಅನ್ನೋದು ಇದೇ ಲಕ್ಸರಿ ನಮಗೆ. ಸೊ ಯಾರೂ ಇಲ್ಲದೆ ಸೈಲೆಂಟಾಗಿ ಒಂದಿಬ್ಬರು ಫ್ರೆಂಡ್ಸ್ ಜೊತೆ ಆರಾಮಾಗಿ ನಾವು ವಾಕ್ ಮಾಡೋದು ತುಂಬ ಲಕ್ಸರಿಯಾಗಿ ಇರುತ್ತೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ರಾಗಿ ಇಡ್ಲಿ ಬೇಳೆ ಸಾಂಬಾರು ಮಾಡಿದ್ದೆ. ಅದೆಲ್ಲ ತಿಂದು ಮಿಕ್ಕಿರೋದನ್ನು ನಾನು ಇದನ್ನು ತೆಗೆದು
ಫ್ರಿಜ್ಜಲ್ಲಿ ಇಟ್ಟು ಹೋಗ್ತಾ ಇದ್ದೀನಿ. ಬಿಕಾಸ್ ಇವತ್ತು ಇಡೀ ದಿನ ಮನೇಲಿರಲ್ಲ, ಹೊರಗಡೆ ಹೋಗ್ತಿರೋದ್ರಿಂದ ಒಂದು ಸಿಂಪಲ್ಲಾಗಿ ಮೇಕಪ್ ರೂಟೀನ್ ತೋರಿಸೋಣ ಅಂತ. ಬಿಕಾಸ್ ವಿಪರೀತ ಸನ್ನಿ, ನಮ್ಮ ಬ್ಯಾಂಗ್ಳೂರು ಇವಾಗ ವಿಪರೀತ ಸನ್ನಿ ಆಗಿದೆ. ಸೊ ಹಾಗಾಗಿ ಏನೇ ಮೇಕಪ್ ಹಾಕಿದ್ರೂ ಕೂಡ ಮೆಲ್ಟ್ ಆಗೋ ಮೂಮೆಂಟೇ. ಬಿಕಾಸ್ ಇವತ್ತು ಇಡೀ ದಿನ ಔಟ್ಡೋರಲ್ಲಿರ್ತೀವಿ ಮತ್ತು ವಾಟರಲ್ಲಿರ್ತೀವಿ. ಹಾಗಾಗಿ ಸೊ ಇಲ್ಲಿ ನಮ್ಮ ಒಂದು ಮನೆ ಪಕ್ಕದಲ್ಲಿ ಬಂದು ಒಂದು ವಾಟರ್ ಥೀಮ್ ಪಾರ್ಕ್ ಥರ ಇದೆ. ಸೊ ಕ್ಲಬ್ ಕಬಾನಾ ಅಂತ. ಅದಕ್ಕೆ ಸುಮಾರು ದಿನದಿಂದ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಮಕ್ಕಳೆಲ್ಲ ಬಂದು ಬೀಚಿಗೆ ಹೋಗೋಣ ಅಂತ ಕೇಳಿದ್ರಿಂದ ಇವತ್ತು ಅದರ ಒಂದು ಫಿಕ್ಸಿಂಗ್ ಟೈಮ್ ಬಂದಿದೆ. ಹಾಗಾಗಿ ಎಕ್ಸಾಮ್ಸ್ ಎಲ್ಲ ಮುಗೀತಲ್ಲ, ಫ್ರೀ ಆದ್ವಿ ಅಂತ ಒಂದಿನ ಇಲ್ಲಿಗೆ ಹೋಗಿ ಬರೋದಕ್ಕೆ ರೆಡಿ ಆಗ್ತಾಯಿದ್ದೀವಿ. ಸೊ ಮಾರ್ನಿಂಗ್ ಬಂದು ಒಂದು ಸಿಂಪಲ್ ಮೇಕಪ್ಪೇ ಮಾಡ್ಕೊಂಡು ಹೋಗ್ತಿದ್ವಿ. ಬಿಕಾಸ್ ಹೇಗೋ ಅಲ್ಲಿ ಹೋದರೆ, ನಾವು ನೀರಿಗೆ ಹೋದರೆ ಯಾವೇ ರೀತಿ ವಾಟರ್ ಪ್ರೂಫ್ ಸನ್ಸ್ಕ್ರೀನ್ ಹಾಕಿದ್ರೂ ಕೂಡ 1 ಅವರಲ್ಲಿ ನಮಗೆಲ್ಲ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಾನೊಂದು ಲೈಟ್ ಹೇರ್ ಸ್ಟೈಲ್ ಮಾಡಿಕೊಂಡು ಬಿಸಿಲಿಗೆ ಸ್ವಲ್ಪ ಲೈಟಾಗಿ ಒಂದು ಮಮಾಅರ್ತ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊತಿದ್ದೀನಿ. ಮಾಯ್ಶ್ಚರೈಸರ್ ತುಂಬ ಇಂಪಾರ್ಟೆಂಟು. ಬಿಕಾಸ್ ಮಾಯ್ಶ್ಚರೈಸರ್ ನಮಗೆ ಫೇಸ್ಗೆ ಒಂದು ಸೇವರ್ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ತುಂಬ ಡ್ರೈ ಮಾಡುತ್ತೆ ನಮ್ಮ ಒಂದು ಸನ್ನಿ ಟೈಮಲ್ಲಿ. ಸೊ ಹಾಗಾಗಿ ಲೈಟಾಗಿ ಮಾಯ್ಶ್ಚರೈಸರ್ ಹಾಕ್ಕೊಂಡು ಬೇರೆ ಏನೂ ಅಪ್ಲೈ ಮಾಡ್ಕೊತಿಲ್ಲ. ಮ್ಯಾಕ್ ಫೌಂಡೇಶನ್ ಒಂದು ಸ್ವಲ್ಪ ಲೈಟಾಗಿ, ಅದು ತುಂಬ ಲೈಟಾಗಿ ಮ್ಯಾಕ್ ಫೌಂಡೇಶನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಮೇಲೆ ಲೂಸ್ ಪೌಡರ್ನ ಡ್ಯಾಬ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಜಾಸ್ತಿ ಇನ್ನೇನು ಮೇಕಪ್ ಹಾಕ್ಕೊತಿಲ್ಲ. ಐ ಮೇಕಪ್ ಏನೂ ಇಲ್ಲ, ಯಾವುದೇ ರೀತಿ ಎಕ್ಸ್ಟ್ರಾ ಮೇಕಪ್ಸ್ ನಾನು ಹಾಕ್ಕೊಳ್ತಾ ಇಲ್ಲ. ಸೊ ಹಾಗೆ ಹೆಲ್ಪರು ಬಂದಿದ್ದರು, ಮಾತಾಡಿಸ್ತಾ ಇದ್ದೆ ಅವ್ರನ್ನ. ಮಾತಾಡ್ತಾನೆ ಮೇಕಪ್ ಮಾಡ್ತಾಯಿದ್ದೀನಿ. ಸೊ ತುಂಬ ನಾವು ಬ್ಲೆಂಡ್ ಮಾಡೋದು ಮುಖ್ಯ. ಫೌಂಡೇಶನ್ ಎಲ್ಲ ವೀಡಿಯೋಸಲ್ಲೂ ಹೇಳಿರ್ತೀನಿ. ಅದ್ರ ಮೇಲೆ ಪೌಡರ್ನ ರ್ಯಾಪ್ ಮಾಡೋದು ತುಂಬ ಮುಖ್ಯ. ಸೊ ನೀವು ಎಷ್ಟು ಚೆನ್ನಾಗಿ ಪೌಡರ್ನ ನೀವು ನಮ್ಮ ಸ್ಕಿನ್ನಿಗೆ ಡ್ಯಾಬ್ ಮಾಡಿ ಅದನ್ನು ಫುಲ್ಲಾಗಿ ಅಬ್ಸರ್ವ್ ಆಗಕ್ಕೆ ಬಿಡ್ತೀರೋ ಅಷ್ಟು ನಿಮಗೆ ಸ್ವೆಟ್ ಬಂದರೂ ಸ್ವಲ್ಪ ಹೊತ್ತು ನಮಗೆ ಅವಾಯ್ಡ್ ಮಾಡುತ್ತೆ. ಸ್ವಲ್ಪ ಸ್ವೆಟ್ ಬರದೇ ಇರೋ ಥರ, ಮೇಕಪ್ ಯಾವುದೇ ರೀತಿ ಏನೂ ಆಗದಿರೋ ಥರ. ಬಿಕಾಸ್ ಆದರೂ ಕೂಡ ನಮಗೆ ಖಂಡಿತವಾಗ್ಲೂ ಹೋಗುತ್ತೆ. ಆದಷ್ಟು ನಮಗೆ ಎಷ್ಟಾಗುತ್ತೋ ಅಷ್ಟು ನಾವು ಮಾಡ್ಕೊಂಡು ಹೋದರೆ ಸ್ವಲ್ಪ ಚೆನ್ನಾಗಿರುತ್ತೆ. ತುಂಬ ಡಲ್ ಆಗುತ್ತೆ ಫೇಸ್. ಯಾಕಂದರೆ ಇವಾಗ ನನ್ನ ಫೇಸ್ ಅಂತೂ ನೋಡೋಕ್ಕೆ ಆಗ್ತಾಯಿಲ್ಲ. ಸ್ವಿಮ್ಮಿಂಗ್ ಬೇರೆ ನಾನು ಹೋಗ್ತಾ ಇದ್ದೀನಿ. ಫುಲ್ಲು ಟ್ಯಾನ್ ಆಗಿ, ವಿಪರೀತ ಟ್ಯಾನು. ಅದಕ್ಕೂ ನಾವು ಅಟ್ಲೀಸ್ಟ್ ರೆಗ್ಯುಲರಾಗಿ ಏನಾದರೂ ಮಾಡ್ತಾ ಇರಬೇಕು. ಅದಕ್ಕೂ ನಂಗೊಂದು ಸ್ವಲ್ಪ ಟೈಮ್ ಇಲ್ಲ. ಬಟ್ ಇರೋ ಟೈಮನ್ನು ಹೆಂಗೋ ಯುಟಿಲೈಸ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ಕಿನ್ ಕೇರ್ ರೋಟೀನ್ ಮಾಡ್ತಾಯಿದ್ದೀನಿ. ಸ್ಕಿನ್ ಕೇರು ತುಂಬ ಮುಖ್ಯ. ನಾವು ನಾರ್ಮಲಾಗಿ ಒಂದಿನ ಯಾವಾಗಲೂ ಮಾಡಿದ್ರೆ ಅದು ಖಂಡಿತ ನಮ್ಮ ಸ್ಕಿನ್ನಿಗೆ ಏನೂ ಸೂಟ್ ಆಗೋಲ್ಲ. ಸೊ ಅದು ರೆಗ್ಯುಲರಾಗಿ ಒಂದು ರೊಟೀನ್ ಥರ ಇಟ್ಕೋಬೇಕು. ನಮಗೂ ಆಗ್ತಾ ಬರ್ತಿದೆ ಏಜು. ಸೊ ಹಾಗಾಗಿ ಖಂಡಿತವಾಗ್ಲೂ ಅದನ್ನು ನಾವು ಫಾಲೋ ಮಾಡಲೇಬೇಕು. ಸೊ ಐಬ್ರೋಸ್ನ ಸ್ವಲ್ಪ ಲೈಟಾಗಿ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕಾಯಾ ಬ್ಯೂಟಿ ಐಲೈನರಿಂದ ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ವಾಟರ್ ಪ್ರೂಫ್ ಇರೋದ್ರಿಂದ ನಿಮಗೆ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ನಾರ್ಮಲ್ ಸ್ಟಿಕ್ಕರ್ಸು ಯಾವಾಗಲೂ ಬಿದ್ದೋಗುತ್ತೆ, ಅದಷ್ಟು ಗಮ್ ಇರಲ್ಲ. ಸೊ ಸ್ವಲ್ಪ ಬೇಸಿಕ್ಕಾಗಿರುವಂಥ ಒಂದು ಮೇಕಪ್ ಥಿಂಗ್ಸ್ನ ತೊಗೊಂಡಿದ್ದೀನಿ. ಸೊ ಇವರು ಹೊರಟು ನಿಂತ್ಕೊಂಡ್ರು ನೋಡಿ ಟಿ ವಿ ನೋಡ್ತಾನೇ ಇದ್ದಾರೆ. ಈ ಒಂದು ಬ್ಯಾಗ್ನ ತೊಗೊಳ್ತಾ ಇದ್ದೀವಿ. ಅಲ್ಲಿಗೆ ಹೋಗಬೇಕಾದ್ರೆ ಏನೇನು ಸಾಮಗ್ರಿ ಬೇಕು ಅನ್ನೋದನ್ನು ನಾನು ಡೀಟೇಲಾಗಿ ಹೇಳ್ತೀನಿ. ನಂದು ಇಲ್ಲಿ ಸ್ಮಾಲ್ ಬ್ಯಾಗ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಒಬ್ರೊಬ್ರಿಗೆ ಇಬ್ಬರದ್ದು ಸೇರಿ ಒಂದು ಬ್ಯಾಗ್ ತೊಗೋಬೋದು. ನಾವು ಒಂದೇ ಬ್ಯಾಗ್ನ ಎಲ್ಲರದ್ದು ಸೇರಿಸಿ ತೊಗೊಂಡಿದ್ದೀವಿ. ಬಿಕಾಸ್ ಅಲ್ಲಿರೋ ಲಾಕರ್ ತುಂಬಾ ಚಿಕ್ಕದು. ಆದರೂ ಕೂಡ ಕಾರಲ್ಲಿ ಇಟ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಆದರೆ ಲಾಕರ್ ಅಂದರೆ ಸ್ವಲ್ಪ ಈಸಿ, ಅಲ್ಲಲ್ಲೇ ನಾವು ತೊಗೋಬೋದು, ಎಲ್ಲ ಮಾಡ್ಬೋದು. ಸೊ ನಮ್ಮ ಮನೆಯಿಂದ ಒಂದು 40 ಮಿನಿಟ್ಸ್ ಆಗುತ್ತೆ ಕ್ಲಬ್ ಕಬಾನಕ್ಕೆ. ಸೊ ಟ್ರಾವೆಲ್ ಮಾಡ್ಕೊಂಡು ಹೋಗೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಬಿಸಿಲು ಜಾಸ್ತಿ ಇತ್ತು. ಸೊ ಬಿಸಿಲಿರಬೇಕು, ಬಿಸಿಲಿದ್ರೇ ಅಲ್ಲಿ ನಮಗೆ ಆಡೋಕ್ಕೆ ಸಾಧ್ಯ. ಸೊ ಇದು ದೇವನಹಳ್ಳಿ ಕಡೆ ಬರುತ್ತೆ. ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ಕೊಳ್ಳಿ. ಸೊ ಇವಾಗ ಕ್ಲಬ್ ಕಬಾನ ಒಳಗೆ ಎಂಟ್ರಿ ಆಗ್ತಾಯಿದ್ವಿ. ಇದು ಎಂಟ್ರೆನ್ಸು. ಇಲ್ಲಿದು ಫಸ್ಟದು ಎಲ್ಲ ರೀತಿಯಾದ ಪ್ಲಸ್ ಪಾಯಿಂಟ್ಸ್ ನಾನು ನಿಮಗೆ ಹೇಳ್ತೀನಿ. ಆಮೇಲೆ ಮೈನಸ್ ಪಾಯಿಂಟ್ ಅಂತ ಹೇಳೋಕ್ಕಾಗಲ್ಲ, ನನಗದು ಅಡ್ಜಸ್ಟ್ ಆಗದಿರೋ ಅಂಥ ಕೆಲವು ವಿಷಯಗಳಿದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಎಂಟ್ರೆನ್ಸಲ್ಲಿ ನಿಮಗೆ ಹೋದಾಗಲೇ ಅಲ್ಲಿರೋರ ಹತ್ರ ಸ್ವಲ್ಪ ಕೇಳ್ಕೊಂಡು ಹೋಗ್ಬೋದು. ನೀವು ಗೈಡೆನ್ಸ್ ಸಿಗುತ್ತೆ. ಮೇಯ್ನಾಗಿ ವಿಪರೀತ ರಶ್ಶು. ನಾವು ಹೋಗಿದ್ದು ಸ್ಯಾಟರ್ಡೇ ಆದರೂ ಕೂಡ
ತುಂಬಾ ರಶ್ ಇತ್ತು. ಪಾರ್ಕಿಂಗ್ ಹೆಂಗೋ ಸಿಕ್ತು. ನಾವು ಸ್ವಲ್ಪ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಹೋಗಿದ್ವಿ. ಸೊ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಹೋಗಿದ್ರಿಂದ ಸ್ವಲ್ಪ ಪ್ರೈಸ್ ರೆಡ್ಯೂಸ್ ಆಯಿತು. ಯಾಕಂದರೆ ನಾವು ಹೊರಟು ಹೋಗಿದ್ದೆ ಲೇಟ್ ಆಯಿತು, ಒಂದು 11 ರೀಚ್ ಆದ್ವಿ. ಹೋಗಿದ ತಕ್ಷಣ ಎಂಟ್ರೆನ್ಸಲ್ಲಿ ಈ ರೀತಿಯಾಗಿರುವಂಥ ರ್ಯಾಬಿಟ್ಸ್ ಇದ್ದಾವೆ. ಅದಕ್ಕೆ ಬೇಕು ಅಂದರೆ ನಾವು ಫೀಡ್ ಮಾಡ್ಬೋದು, ಆಟ ಆಡ್ಬೋದು. ಸೊ ಈ ರೀತಿ ಚೆನ್ನಾಗಿತ್ತು ಅದು. ಸೊ 2 ಫ್ಯಾಮಿಲಿ ಹೋಗಿದ್ವಿ, ನಾವು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ. ಇವರಿಬ್ಬರು ಚಿಕ್ಕದ್ರಿಂದನೇ ಫ್ರೆಂಡ್ಸು, LKGಯಿಂದ ಫ್ರೆಂಡ್ಸು ಒಟ್ಟಿಗಿದ್ದಾರೆ. ಬಟ್ ಈಗ ರೀಸೆಂಟಾಗಿ ಲಿಯಾನ ಬೇರೆ ಸ್ಕೂಲ್ ಚೇಂಜ್ ಮಾಡಿದೆ, ಬಟ್ ಆದರೂ ಅವ್ರ ಫ್ರೆಂಡ್ಶಿಪ್ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಅವರ ಅಮ್ಮ ನನ್ನ ಫ್ರೆಂಡು. ಸೊ ನಮ್ಮದು ಅಷ್ಟೇ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಆರಾಮಾಗಿ ನಮ್ಮ ಫ್ರೆಂಡ್ಶಿಪ್ ಹೋಗ್ತಾಯಿದೆ. ಅವ್ರು ಕಂಪ್ಲೀಟ್ ಫ್ರೆಂಡ್ಸ್ಗೆ ಎಷ್ಟು ಮರ್ಯಾದೆ ಕೊಡಬೇಕು ಅಷ್ಟು ನೀಟಾಗಿ ಕೊಡ್ತಾರೆ. ಅವಳು ಸುಮಾರು ದಿನದಿಂದ ಹೇಳ್ತಾ ಇದ್ಲು ಮಕ್ಕಳಿಗೆ ಎಕ್ಸಾಮ್ ಆದಮೇಲೆ ಹೋಗಲೇಬೇಕಂತ. ಸೊ ಫೈನಲ್ ಆಗಿ ನಮ್ಮ ಒಂದು ಚಿಕ್ಕ ಬಕೆಟ್ ಲಿಸ್ಟಲ್ಲಿ ಇದೊಂದು ನಡೀತಾ ಇದೆ. ಸೊ ನಿಮಗೆ ಒಳಗಡೆ ಎಂಟ್ರೆನ್ಸ್ ಆಗಿದ ತಕ್ಷಣ ಒಂದು ವೆಲ್ಕಮ್ ಡ್ರಿಂಕ್ ಇರುತ್ತೆ, ಮ್ಯಾಂಗೋ ಜ್ಯೂಸ್. ಸೊ ಫ್ರೆಶ್ ಜ್ಯೂಸ್ ಅಲ್ಲ, ಅದು ನಾರ್ಮಲಾಗಿ ನಾವು ಬಾಟ್ಲಲ್ಲಿ ಕುಡಿತೀವಲ್ವ ಆ ರೀತಿಯೇ ಟೇಸ್ಟ್ ಇತ್ತು. ತುಂಬ ಶುಗರು ಇತ್ತು. ಸೊ ಓಕೆ, ಸ್ವಲ್ಪ ವೆಲ್ಕಮ್ ಡ್ರಿಂಕು ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ. ನಾವು ಸ್ವಲ್ಪ ತೊಗೊಂಡು ವೆಲ್ಕಮ್ ಡ್ರಿಂಕು ಕುಡಿದ್ವಿ. ಲಿಯಾಗೆ 1 ಗ್ಲಾಸ್ ಫುಲ್ ಕುಡಿದ್ಲು, ಇನ್ನೊಂದು ಗ್ಲಾಸ್ ತೊಗೊಂಡು ನಾವಿಬ್ಬರು ಶೇರ್ ಮಾಡ್ಕೊಂಡ್ವಿ. ಬಿಕಾಸ್ ನಾವಿಬ್ಬರು ಡಯಟಲ್ಲಿರೋದ್ರಿಂದ ಸ್ವಲ್ಪ ಶುಗರ್ನ ಅವಾಯ್ಡ್ ಮಾಡ್ತಾಯಿದ್ದೀವಿ, ಹಾಗಾಗಿ. ಸೊ ಇಲ್ಲಿ ಬಂದು ನಿಮಗೆ ರೆಸಾರ್ಟ್ ರೀತಿಯಲ್ಲೂ ಇರುತ್ತೆ. ನೀವು ಹೊರಗಡೆಯಿಂದ ಎಲ್ಲಾದರೂ ಬರ್ತಾಯಿದ್ದೀರಾ ಅಂದರೆ ನಿಮಗೆ ರೆಸಾರ್ಟ್ ಕೂಡ ಬುಕ್ ಮಾಡ್ಕೊಬೋದು. ನಿಮಗೆ ಇಲ್ಲಿಂದ ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಸೊ ಇದು ಬಂದು ಒಳಗಡೆ ರಿಸೆಪ್ಷನ್ ಏರಿಯಾದಲ್ಲೂ ಕೆಲವು ಇಂಡೋರ್ ಗೇಮ್ಸ್ ಇದ್ದಾವೆ. ಅದು ಪೇಯ್ಡ್ ವರ್ಷನ್, ಪೇ ಮಾಡಿ ನೀವು ಆಡಬೇಕಾಗಿರುತ್ತೆ. ಸೊ ಇದು ಬಂದು ಪೂಲ್, ಇದು ಮೇನ್ ವೇವ್ ಪೂಲು. ಇದರಲ್ಲಿ ಬಂದು 3 ಇದೆ. ಸೊ ಒಂದು ವೇವ್ ಪೂಲು, ಇನ್ನೊಂದು ಬಂದು ವಾಟರ್ ಗೇಮ್, ಅಂದರೆ ನೀವು ಜಾರ ಬಂಡೆ ಥರ ಜಾರ್ಕೊಂಡು ವಂಡರ್ಲಾದಲ್ಲಿರುತ್ತಲ್ಲ ಆ ರೀತಿ ಒಂದು 2-3 ಗೇಮ್ಸು ಆ ಕಡೆ ಸೈಡಲ್ಲಿದೆ. ಮಧ್ಯದಲ್ಲಿ ವೇವ್ ಪೂಲ್ ಇದೆ. ಸೊ ಲಾಸ್ಟಲ್ಲಿ ಬಂದು ನಿಮಗೆ ಲೇಝಿ ರಿವರ್ ಇದೆ. ಸೊ ಇದು 3 ಗೇಮೇ ವಾಟರ್ ಗೇಮ್ ಅಂತ ಅಂದರೆ. ಸೊ ಅದಾದಮೇಲೆ ಡ್ರೈ ಗೇಮ್ಸು ಸುಮಾರು ಇದ್ದಾವೆ, ಬಟ್ ಆದರೆ ನಿಮಗೆ ಆಟ ಆಡೋಕ್ಕೆ ಚಾನ್ಸ್ಗಳು ತುಂಬ ಕಮ್ಮಿ. ಬಿಕಾಸ್ ಅವತ್ತು ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ತುಂಬ ರಶ್ ಆಗಿತ್ತು. ನಾವು ಕ್ಯೂವಲ್ಲಿ ನಿಲ್ಲಬೇಕು ಒಂದೊಂದು ಗೇಮು ಆಡೋದಕ್ಕೆ. ಇಲ್ಲಿ ಬಂದು ನಿಮಗೆ ಕ್ರಿಕೆಟ್ ಮತ್ತು ಶೂಟಿಂಗ್ ಗೇಮ್ಸ್ಗೆಲ್ಲ ಪೇಮೆಂಟ್ ಮಾಡಬೇಕಾಗತ್ತೆ. ಮಿಕ್ಕಿರೋ ಈ ರೀತಿ ಇರೋದನ್ನೆಲ್ಲ ನಾವು ಆರಾಮಾಗಿ ನಮ್ಮ ಪ್ಯಾಕೇಜಲ್ಲೇ ಕವರ್ ಆಗಿರುತ್ತೆ. ಸೊ ಇದೆಲ್ಲ ಬಂದು ಸ್ವಲ್ಪ ಹೋಗಿದ ತಕ್ಷಣ ಆಡ್ಕೊಂಬಿಟ್ವಿ. ಬಿಕಾಸ್ ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ನೀರಲ್ಲಿ ಹೋದ್ಮೇಲೆ ಜಾಸ್ತಿ ಬೇರೆ ಗೇಮ್ಸ್ ಎಲ್ಲ ಆಡೋದಕ್ಕೆ ಆಗಲ್ಲ ಅಂತ. ಬಟ್ ಎಲ್ಲೋದ್ರೂ ನಿಮಗೆ ಕ್ಯೂ ಅಂತೂ ಖಂಡಿತ ಕ್ಯೂ ನಿಲ್ಲೇಬೇಕು, ಕ್ಯೂ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ಹೋಗಬೇಕು. ನಾವು ಸ್ಯಾಟರ್ಡೆ ಹೋಗಿದ್ರು ಕೂಡ ತುಂಬ ರಶ್ ಇತ್ತು. ಅದರಲ್ಲೇ ನಿಮಗೆ ಟೈಮು ಜಾಸ್ತಿ ಹೋಗ್ತಾ ಇರುತ್ತೆ, ವೆಯ್ಟ್ ಮಾಡಿ. ಬಟ್ ಆಲ್ಮೋಸ್ಟ್ ಕವರ್ ಮಾಡಿಬಿಡ್ತೀರ ಎಲ್ಲದನ್ನು. ಜಾಸ್ತಿ ಗೇಮ್ಸ್ ಏನೂ ಇಲ್ಲ. ಈ ರೀತಿ ಒಂದು ಆರ್ಚರೀಸ್ ಇದೆ. ಆಮೇಲೆ ಇದು ವಾಲಿಬಾಲ್ ಅಲ್ಲ, ಅದು ಬ್ಯಾಸ್ಕೆಟ್ಬಾಲು. ಸೊ ಬ್ಯಾಸ್ಕೆಟ್ಬಾಲು, ಬೇರೆ ಗೇಮ್ಸ್ ವಾಲಿಬಾಲ್ಸ್ಗೆಲ್ಲನೂ ಇದೆ, ನೀವು ಆಡ್ಬೋದು. ಬೇರೆ ಎಲ್ಲೆಲ್ಲೋ ಇದೆ ಅದು. ಸೊ ಇದು ಬಂದು ನಮಗೆ ಆಪೋಸಿಟ್ ಡೈರೆಕ್ಷನಲ್ಲಿರುತ್ತೆ. ಅಂದರೆ ಕ್ಲಬ್ ಕಬಾನದು ವೇವ್ ಪೂಲ್ ಇದೆಯಲ್ಲ, ಅದರ ಆಪೋಸಿಟ್ ಡೈರೆಕ್ಷನ್ ಈ ಒಂದು ಡ್ರೈ ಗೇಮ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಮಿಕ್ಕಿರೋದು ಬಂದು ನಿಮಗೆ ಏನಾದರೂ ಬೇಕು ಅಂದರೆ ನೀವು ಮುಂಚೆ ಅಲ್ಲೇ ನೀವು ತೊಗೊಂಡು ಬಂದುಬಿಡಿ ಟಿಕೆಟ್ನ. ಇಲ್ಲಾಂದರೆ ಇಲ್ಲಿ ಬಂದು ಮತ್ತೊಂದು ಸತಿ ಹೋಗ್ಬೇಕು. ಆ ಬಿಸಿಲಲ್ಲಿ ಸುತ್ತಾಡೋದೇ ಭಯಂಕರ ಕಷ್ಟ ಆಗುತ್ತೆ. ಆಟ ಆಡೋದ್ರಲ್ಲಿ ಏನೂ ಗೊತ್ತಾಗಲ್ಲ. ಬಟ್ ಇದಕ್ಕೆ ಅಂತ ಟಿಕೆಟ್ನ ನಾವು ಹೋಗಿ ತೊಗೊಂಡು ಆಡೋದೇ ಭಾರಿ ಕಷ್ಟ ಆಗುತ್ತೆ. ಆದರೂ ಫನ್ ಇರುತ್ತೆ ಮಕ್ಕಳ ಜೊತೆ. ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮೈಂಡ್ ಫ್ರೀ ಆಗಿ ಆಡ್ಕೋಬೋದು. ಸೊ ಟಿಕೆಟ್ ಬಂದು ಅಡಲ್ಟ್ಸ್ಗೆ 2000 ರೂಪೀಸ್ ಚಾರ್ಜ್ ಆಗುತ್ತೆ. ಮಕ್ಕಳಿಗೆ ಎಬೋವ್ 5 ಇಯರ್ಸಿಂದ ಅವ್ರು ಚಾರ್ಜ್ ಮಾಡ್ತಿದ್ದಾರೆ. 4 ಇಯರ್ಸ್ ಎಬೋವ್ 4 ಇಯರ್ಸ್ 5 ಇಯರ್ಸ್ ಅವ್ರಿಗೆ 1800 ರೂಪೀಸ್ ಆಗುತ್ತೆ, ಇನ್ಕ್ಲೂಡಿಂಗ್ GST ಅಂತ ಹೇಳಿದ್ದಾರೆ. ಇವಾಗ ಸ್ವಲ್ಪ ಏನೋ ಕಮ್ಮಿ ಆಗಿದೆ ಅಂತ ಹೇಳಿದರು. ಸೊ ನೀವು ಹೋಗೋ ಟೈಮಲ್ಲಿ 100-200 ಜಾಸ್ತಿನೂ ಇರ್ಬೋದು, ಕಮ್ಮಿನೂ ಇರ್ಬೋದು. ಅದನ್ನು ನೀವು ಚೆಕ್ ಮಾಡ್ಕೊಂಡು ಹೋಗಿ. ಸೊ ಅಲ್ಲಿ ತುಂಬ ಹೊತ್ತು ಆಟಾಡಿ ಇವ್ರಿಗೆ ಆ್ಯಕ್ಚುಲಿ 12:15 ಆದಿದ್ದಷ್ಟೇ.
ಬಟ್ಟೆ ಅಷ್ಟು ಶುರುವಾಗ್ಬಿಟ್ಟಿದೆ. ಸೊ ಇದು ನಿಮಗೆ ಇಂಡೋರ್ ಗೇಮ್ಸ್ ಪ್ಲೇಸಲ್ಲಿ ಎಲ್ಲ ಕಡೆಯೂ ಇದನ್ನು ಇಟ್ಟಿರ್ತಾರೆ. ನಾವು ಅಲ್ಲೇ ಸೆಲೆಕ್ಟ್ ಮಾಡಿಕೊಂಡು ಪೇ ಮಾಡಿಕೊಂಡು ಅದನ್ನು ಜ್ಯೂಸ್ಗಳನ್ನ ಡ್ರಿಂಕ್ ಮಾಡ್ಕೋಬೋದು. ಸೊ ಇಲ್ಲಿಂದ ಸ್ವಲ್ಪ ಬಗ್ಗಿ ಹೆಲ್ಪ್ ತೊಗೊಂಡು ಊಟದ ಸ್ಪಾಟಿಗೆ ಹೋಗಿದ್ವಿ. ಊಟ ಸ್ಪಾಟ್ ಅಂತೂ ಒಂದು ರಶ್ ಇತ್ತು. ಅಷ್ಟು ರಶ್ಶು, ಮದುವೆ ಒಂಥರ ಫ್ರೀ ಊಟ ಸಿಕ್ಕಿದ್ರೆ ಹೆಂಗಿರುತ್ತೆ ಆ ರೀತಿ ರಶ್ಶು. ಹಂಗೂ ಆ ಜ್ಯೂಸೆಲ್ಲ ಕುಡಿದ್ರಲ್ಲ ಅಂತ ಹೇಳಿ 1:30ಗೆ ಹೋದ್ವಿ ನಾವು. ತುಂಬಾ ರಶ್ ಇತ್ತು. ಅದು ವೆಜಿಟೇರಿಯನ್ಗೆ ಆಪ್ಷನ್ಸ್ ಏನಿತ್ತು ಗೊತ್ತಿಲ್ಲ. ನಾನ್ ವೆಜಿಟೇರಿಯನಿಗಂತೂ ಫಿಶ್ ಫ್ರೈ, ಬಿರಿಯಾನಿ, ರೋಟೀಸ್ ಬೇಕಾದ್ರೆ ತೊಗೋಬೋದು. ಗ್ರೇವಿಗೆ ಒಂದು ಗ್ರೇವಿ ಟೇಸ್ಟ್ ಪರವಾಗಿಲ್ಲ. ತಿನ್ನೋ ಥರ ಏನು ತಿಂದಿರೋ ಥರ ಏನೂ ಇಲ್ಲ, ತಿನ್ನೋ ಥರನೂ ಇಲ್ಲ. ಬಟ್ ಓಕೆ, ತಿನ್ಬೋದು. ಫುಡ್ ಅಂತೂ ಅಷ್ಟು ಖುಷಿ ಆಗಲಿಲ್ಲ ನನಗೆ. ತುಂಬ ಬಿರಿಯಾನಿ ಇದ್ದಿದ್ದರಿಂದ ನನಗೆ ಅದು ತಿನ್ನೋಕ್ಕೂ ಆಗಿಲ್ಲ. ಬಿರಿಯಾನಿ ರೈಸು ಒಂದು 4 ಬಾಯಿ ತಿಂದೆ. ಫಿಶ್ ಫ್ರೈ ಮಾತ್ರ 2 ಫಿಶ್ ಫ್ರೈನ ತಿಂದಿದ್ದೀನಿ. ಬೇರೆ ಏನೂ ಅಲ್ಲಿ ತಿನ್ನೋಕ್ಕಾಗಲ್ಲ. ತಿಂದಾದಮೇಲೆ ಸ್ವಲ್ಪ ಹೊತ್ತೆಲ್ಲ ಹೋಗಿ ರೆಡಿಯಾಗಿ ಸ್ವಲ್ಪ ಅಲ್ಲಿ ಇಲ್ಲಿ ಫೋಟೋಸ್ ಎಲ್ಲ ತೊಗೊಂಡು ಕರಗಿಸ್ಕೊಂಡು ಫಸ್ಟ್ ಕೂತಿದ್ದೆ ಲೇಝಿ ರಿವರಲ್ಲಿ. ಬಿಕಾಸ್ ತಿಂದಿದ ತಕ್ಷಣ ವೇವ್ ಪೂಲಿಗೆ ಹೋಗೋದು ಬೇಡ ಅಂತ ಹೇಳಿ ಲೇಝಿ ರಿವರಲ್ಲಿ ಆ ಥರ ಆದರೆ ಒಂದು 1/2 ಅವರ್ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ವೇವ್ ಪೂಲಿಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಲೇಝಿ ರಿವರಿಗೆ ಹೋಗ್ತಾಯಿದ್ವಿ. ಲೇಝಿ ರಿವರಲ್ಲಿ ಇದೊಂದು ಬಾಲಿಗೆ ಒಂದು ಫೈಟ್ ಮಾಡ್ತಾರೆ, ಆಡೋಕ್ಕೆ ಬಿಡಲ್ಲ ಆಯಿತಾ. ಸೊ ನೀವು ಇನ್ನೇನು ಅರ್ಧ ದಾರಿ ರೀಚ್ ಆಗ್ತಿದ್ದೀರಂದರೆ ನಿಮಗೆ ಇನ್ನೊಂದು ರೌಂಡ್ ಬೇಕಾ ಸಾಕಾ ಅಂತೇಳಿ ಅಲ್ಲಿಂದ ಅಲ್ಲೇ ಕಿತ್ಕೊಳ್ಳೋಕೆ ಬಂದುಬಿಡ್ತಾರೆ ಎಲ್ಲರೂ. ರಶ್ ಇರೋದ್ರಿಂದ ಬಾಲ್ಸ್ ತುಂಬ ಕಮ್ಮಿ ಇದೆ. ಲಿಯಾ ಏನು ಮಾಡಿದ್ಲು, ಅಲ್ಲೇ ಇದನ್ನು ಬಿಟ್ಬಿಟ್ಟು ನನ್ನ ಜೊತೆ ಆಟ ಆಡ್ಕೊಂಡು ಬಂದಳು. ಬಟ್ ಅಲ್ಲಿ ಇಲ್ಲಿ ಸ್ವಲ್ಪ ನಡೆಯೋದಕ್ಕೆ ಇದು ಈ ಲೇಝಿ ರಿವರ್ ಅಲ್ಲ, ಅಲ್ಲಲ್ಲಿ ಸ್ವಲ್ಪ ಸ್ಟೆಪ್ಸ್ ಇಟ್ಟಿರ್ತಾರೆ. ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಇರುತ್ತೆ. ಅದು ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಕುತ್ಕೊಂಡ್ಬಿಟ್ರೆ ಆರಾಮಾಗಿ ನಿಮಗೆ ಜಾಲಿಯಾಗಿರುತ್ತೆ. ಆ್ಯಕ್ಚುಲಿ ಹಸ್ಬೆಂಡ್ ಈ ರೀತಿ ಸುತ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು, ಫನ್ ಮಾಡ್ಬೋದು. ಒಂದು ದಿನ ಔಟಿಂಗ್ ಹೋಗಬೇಕಾದ್ರೆ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿ ನಾವು ಇರ್ಬೋದು ಇಲ್ಲಿ ಹೋದರೆ. ಸೊ ಕೊಡೋ ಮನಿಗೆ ನೀವು ಫುಲ್ ಕವರ್ ಮಾಡ್ತಿದ್ದೀರಾ ಅಂದರೆ ಖಂಡಿತ ಇಲ್ಲ. ಬಟ್ ಓಕೆ, 1 ಡೇಗಲ್ವಾ, ಸೊ ಆರಾಮಾಗಿ ನಾವು ಮಾಡ್ಕೋಬೋದು. ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗಾಗಲಿ ಗೇಮ್ಸ್ ನಾವು ಅಂದ್ಕೊಂಡಿರೋ ಥರ ಸಿಗಲ್ಲ. ಬಟ್ ಇರೋ ಟೈಮಲ್ಲಿ ನಾವು ಎಲ್ಲದನ್ನು ಕವರ್ ಮಾಡಿಕೊಂಡೇ ಬಂದುಬಿಡ್ಬೋದು. ಟಿಲ್ 6 ಅಂತಾರೆ, ಬಟ್ 5ಗೆ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಎಲ್ಲರೂ ಹೋಗಿ ಚೇಂಜ್ ಮಾಡೋಕ್ಕೂ ರೆಡಿ ಆಗಿಬಿಡ್ತಾರೆ. ಸೊ ಮಕ್ಕಳ ಜೊತೆ ನಾವು ಸ್ವಲ್ಪ ಎಲ್ಲ ಗೇಮ್ಸು ಫನ್ನಾಗಿ ಆಡಿದ್ದಾಯಿತು. ಇದು ಮಕ್ಕಳಿಗೆ ಈ ರೀತಿಯೇ, ದೊಡ್ಡವ್ರಿಗೆ ಆ ಕಡೆ ಸೈಡ್ ಇಟ್ಟಿದ್ದಾರೆ. ಒಂದು ಎರಡು ರೀತಿ ಇದೆ. ಮತ್ತು ರೈನ್ ಡ್ಯಾನ್ಸ್ ಇದೆ. ರೈನ್ ಡ್ಯಾನ್ಸು ಸ್ವಲ್ಪ ಹೊತ್ತು ಮಾತ್ರ ವೀಡಿಯೋಸ್ನ ನಾವು ಇಲ್ಲಿ ಇಟ್ಕೊಂಡು ಮತ್ತು ವೀಡಿಯೋಸ್ನೆಲ್ಲ ಲಾಕರಲ್ಲಿ ಇಟ್ಬಿಟ್ವಿ. ಲಾಕರ್ಗೆ ಬಂದು ನಿಮಗೆ ಕ್ಯಾಶಲ್ಲಿ ಪೇ ಮಾಡಿ ತೊಗೋಬೇಕಾಗತ್ತೆ. 1 ಲಾಕರ್ಗೆ 200 ಡೆಪಾಸಿಟ್ ಮಾಡಬೇಕು. 200 ಡೆಪಾಸಿಟ್ ಮಾಡಿದ್ರೆ ನಿಮಗೆ 1 ಲಾಕರ್ ಸಿಗುತ್ತೆ. ನೀವು ಬರಬೇಕಾದ್ರೆ ಆ 200 ರುಪೀಸ್ನ ನಿಮಗೆ ರೀಫಂಡ್ ಆಗುತ್ತೆ. ಸೊ ಹಾಗಾಗಿ ನೀವು ಎಷ್ಟು ಲಾಕರ್ಸ್ ಬೇಕಾದ್ರೂ ತೊಗೋಬೋದು. ನಾವು ಒಂದು 2 ಲಾಕರ್ಸ್ ತೊಗೊಂಡ್ವಿ. ಬಿಕಾಸ್ ಸ್ವಲ್ಪ ತುಂಬ ಪ್ರಿಸಿಯಸ್ ಆಗಿರುವಂಥ ಬಿಲಾಂಗಿಂಗ್ಸ್ನೆಲ್ಲ ತೊಗೊಂಡು ಒಂದು ಕಬರ್ಡಲ್ಲಿ ಇಟ್ವಿ. ಇನ್ನೊಂದಕ್ಕೆ ನಾವು ಬಟ್ಟೆಗಳನ್ನೆಲ್ಲ ಇಡೋಕ್ಕೆ ಕರೆಕ್ಟ್ ಆಯಿತು. ಹೋಗಬೇಕಾದ್ರೆ ಏನೇನು ಬೇಕು ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಡ್ರೈಯರ್ ಒಂದು ತೊಗೊಂಡೋಗಿ. ಜಾಗ ಅಂತೂ ಚೇಂಜ್ ಮಾಡಬೇಕಾದ್ರೆ ತುಂಬ ನಿಮಗೆ ಆಗೋದೇ ಇಲ್ಲ, ಜಾಗ ಇರಲ್ಲ. ಟವಲ್ಸ್ ತುಂಬ ಇಂಪಾರ್ಟೆಂಟ್. 2-3 ಟವಲ್ಸ್ ತೊಗೊಂಡೋಗಿ. ಆಮೇಲೆ ವೆಟ್ ಡ್ರೆಸ್ನ ಹಾಕೋದಕ್ಕೆ ಸ್ವಲ್ಪ ಪ್ಲಾಸ್ಟಿಕ್ ಬ್ಯಾಗ್ಸ್ ತೊಗೊಂಡೋಗಿ. ಸೊ ಕವರಲ್ಲ, ಬ್ಯಾಗ್ಸ್, ವಾಟರ್ ಪ್ರೂಫ್ ಬ್ಯಾಗ್ಸ್ ಇರುತ್ತಲ್ಲ, ಆ ರೀತಿ ಬ್ಯಾಗ್ಸಲ್ಲೇ ಹಾಕ್ಕೊಂಡು ಬನ್ನಿ. ಸೊ ಅದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ವೇವ್ ಪೂಲ್ ಬಂದು 1/2 ಅವರ್ಗೆ 1 ಅವರ್ಗೆ ಒಂದ್ಸತಿ ವೇವ್ಸ್ನ ಹಾಕ್ತಾನೆ ಇರ್ತಾರೆ. ತುಂಬ ಚೆನ್ನಾಗಿತ್ತು ವೇವ್ ಪೂಲ್ ಆ್ಯಕ್ಚುಲಿ ಆಡೋದಕ್ಕೆ. ಸೊ ಮನೆಯಿಂದ ಹತ್ತಿರ ಇರೋದ್ರಿಂದ ನಮಗೆ ಖುಷಿ. ಬಟ್ ತುಂಬ ಹೊರಗಡೆಯಿಂದ ಎಲ್ಲ ಬಂದಿದ್ದರು, ಬಸ್ಸೆಲ್ಲ ಮಾಡಿಕೊಂಡು ಎಂಜಾಯ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದಿನಕ್ಕೆ ನೀವು ಔಟಿಂಗ್ ಹೋಗಬೇಕಂದ್ರೆ ಇದೊಂದು ಆ್ಯಪ್ಟ್ ಆಗಿರುವಂಥ ಪ್ಲೇಸು. ಬಟ್ ಇಲ್ಲಿ ಹಾಲ್ಟ್ ಆಗಿರುವಂಥದ್ದು ಗೊತ್ತಿಲ್ಲ, ಯಾಕಂದರೆ ಫುಡ್ ಏನು ನನಗೆ ಅಷ್ಟು ಖುಷಿ ಅನಿಸಿಲ್ಲ. ಬಟ್ ಬೇರೆ ಹೊರಗಡೆಯಿಂದ ಬರೋರಿಗೆ ಬೇರೆ ಏನಾದರೂ ಫುಡ್ ಕೊಡ್ತಾರೋ ಅನ್ನೋದು ಗೊತ್ತಿಲ್ಲ. ಸೊ ಬಟ್ ಈ ಫುಡ್ಡನ್ನೇ ಇಟ್ಕೊಂಡು ನೀವು ಒಂದು 2-3 ಡೇಸ್ ತಿಂತೀರಾ ಅಂದರೆ ನನ್ನ ಪ್ರಕಾರ ಟೇಸ್ಟ್ ಏನೋ ಅಷ್ಟು ಚೆನ್ನಾಗಿರಲ್ಲ ಅಂದ್ಕೊತೀನಿ. ಸೊ ಎಲ್ಲ ಮುಗಿದಾಯಿತು, ನಾವು ರೆಡಿ ಆಯಿತು, ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹೊರಟು ಕೊನೆಯಲ್ಲಿ ಬಂದು ಒಂದು ಗೇಮ್ ಆಡೋಣ ಅಂತ ಬಂದ್ವಿ. ಒಂದು ಏನದು ಅಲ್ಲೇನೇನೋ ಗೇಮ್ಸ್ ಇದೆ, ಡ್ರೈ ಗೇಮ್ಸ್, ಅದೆಲ್ಲ ಆಡೋಕ್ಕೂ ಹೋಗಿಲ್ಲ. ಬುಲ್ ರೈಡು ಇದೆ, ಅಂದರೆ ತುಂಬಾ ಇದೆ. ಬಟ್ ನಾವು ಬರೀ ವಾಟರಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ.
ಸೊ ಎಲ್ಲ ಮುಗಿಸ್ಕೊಂಡು ತುಂಬ ಬಾಡಿ ಪೇಯ್ನ್ ಇತ್ತು, ಟಯರ್ಡು ಆಗಿತ್ತು. ಸೊ ಫ್ಲೈಟ್ಗಳು ಹಾಫ್ ಆನ್ ಅವರ್ಗೆ ಒಂದು ಸತಿ ಹೋಗ್ತಾನೆ ಇತ್ತು, ಬಿಕಾಸ್ ದೇವನಹಳ್ಳಿ ಹತ್ತಿರ ಇರೋದ್ರಿಂದ ಅವಾಗವಾಗ ಪ್ಲೈನ್ಸ್ ಹೋಗ್ತಾನೆ ಇತ್ತು. ಅದು ತುಂಬ ಕೆಳಗಡೆ ಹೋಗ್ತಿತ್ತು, ಬಿಕಾಸ್ ಲ್ಯಾಂಡಿಂಗ್ ಪೊಸಿಷನ್ ಆಗಿರೋದ್ರಿಂದ ಅವರು ತುಂಬ ಡೌನ್ ತಗೊಂಡು ಹೋಗ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಬೈ ದ ಎಂಡಿಂಗ್ ಇಲ್ಲಿ ಬಂದು ನೋಡಿ, ಆ ಗೇಮ್ಸ್ ಎಲ್ಲ ಬಂದು 5 o'clockಗೆ ಮುಗಿಸ್ಬಿಟ್ರು. ಆ್ಯಕ್ಚುಲಿ ಅದನ್ನೆಲ್ಲ ಹೋಗಿ ಒಂದು ಸತಿ ಎನ್ಕ್ವೈರಿ ಮಾಡಿಕೊಂಡು ಬರಬೇಕಾದ್ರೆ ಆಲ್ರೆಡಿ 6 ಆಗಿಬಿಟ್ಟಿತ್ತು. ಲೈಟ್ಸ್ ಎಲ್ಲ ಆನ್ ಮಾಡಿದರು, ಬಟ್ ಅದೆಲ್ಲ 5ಗೆ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಹಾಗೆ ಡ್ರೈವ್ ಮಾಡಿಕೊಂಡು ಮನೆಗೆ ಬಂದು ಸೇರಿದ್ದಾಯಿತು. ಮನೆಗೆ ಬಂದ ತಕ್ಷಣ ಬೆಳಗ್ಗೆ ಎತ್ತಿಟ್ಟು ಹೋಗಿದ್ನಲ್ಲ ಇಡ್ಲಿ, ಅದರಲ್ಲಿ ಇಡ್ಲಿ ಉಪ್ಮಾ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ಗೆ ಡಿನ್ನರ್ ಬೇಡ ಅಂದ್ಬಿಟ್ರು. ನಾನು ಪಾಪು, ಬಿಕಾಸ್ ಅವ್ರು ಸ್ವಲ್ಪ ಮಧ್ಯಾಹ್ನ ಹೆವಿ ತಿಂದಿದ್ದರಿಂದ ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ರು ಅವರು. ಜಿಲೇಬಿ, ಐಸ್ ಕ್ರೀಮು, ವೆಜಿಟೇರಿಯನಲ್ಲಿ ತುಂಬ ಏನೇನೋ ವೆರೈಟೀಸ್ ಇತ್ತು, ಅದೆಲ್ಲ ಅವರೇನೋ ತಿಂದಿದ್ದಾರೆ. ಬಟ್ ನನಗೆ ಅಲ್ಲೇನು ಫುಡ್ ಸೆಟ್ ಆಗದಿರೋ ಕಾರಣ ನಾನು ಲಿಯಾನು ಆ ಇಡ್ಲಿ ಉಪ್ಮಾನ ಮಾಡ್ಕೊತಿದ್ದೀವಿ. ಇದು ತುಂಬ ಸಿಂಪಲ್ಲು, ಎಷ್ಟೇ ಟಯರ್ಡ್ ಆದರೂ ಇದನ್ನು ಮಾಡ್ಕೋಬೋದು. ತುಂಬ ಬೇಕಾದರೆ ಜಾಸ್ತಿ ಆನಿಯನ್ಸ್ ಹಾಕ್ಕೊಳ್ಳಿ. ಆನಿಯನ್ ಹಾಕ್ಬಿಟ್ಟು ಜಸ್ಟ್ ಒಗ್ಗರಣೆ ಅಷ್ಟೇ. ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಸ್ವಲ್ಪ ಸಾಸಿವೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು, ಆಮೇಲೆ ಚೆನ್ನಾಗಿ ಈರುಳ್ಳಿ ಹಾಕಿ, ಕಡಲೆಬೇಳೆ ಇದ್ದರೆ ಕಡಲೆಬೇಳೆ ಒಂದು ಸ್ಪೂನ್ ಹಾಕ್ಕೊಳ್ಳಿ. ನಾನು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ, ಅದು ತುಂಬ ಟೇಸ್ಟಾಗಿರುತ್ತೆ. ಸೊ ಒಂದು 5 ನಿಮಿಷವೂ ಸಾಕು, ಲೈಟಾಗಿ ಫ್ರೈ ಮಾಡಿದ್ರು ಸಾಕು, ಆನಿಯನ್ನು ರೆಡಿ ಆಗುತ್ತೆ. ಸೊ ಇಡ್ಲಿ ಉಪ್ಮಾ ತಿಂದ್ಕೊಂಡು ನೈಟು ತುಂಬ ಟಯರ್ಡಾಗಿ ಮಲಗಿದ್ದಾಯಿತು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನೀವು ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ. ಎಂಜಾಯ್ ಮಾಡಿದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಒಂದು ಹ್ಯಾಪಿ ಮೂಮೆಂಟ್ ಫೋಟೋಸ್ನ ಶೇರ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ಯಾವುದೇ ರೀತಿ ಏನೇ ಪ್ರಾಬ್ಲಮ್ಸ್ ಬಂದ್ರೂ ಟೆನ್ಷನ್ ತೊಗೊಳ್ಳದೆ ಫೇಸ್ ಮಾಡಿಕೊಂಡು ಖುಷಿಯಿಂದ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ.